ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಚಾನಲಲ್ಲಿ ನಾನು ಆ್ಯಕ್ಚುಲಿ ದ ಸೀಕ್ರೆಟ್ ಮೂವಿ ಬಗ್ಗೆ ಹೇಳ್ತಾ ಇದ್ದೀನಿ. ಅದನ್ನು ಬಹಳ ಜನ ತಿಳ್ಕೊಂಡು ಅಪ್ಲೈ ಮಾಡಿಕೊಂಡು ಅವರು ಸಕ್ಸಸ್ಫುಲ್ ಲೈಫ್ನ, ಹ್ಯಾಪಿ ಹೆಲ್ತಿ ವೆಲ್ತಿ ಲೈಫ್ನ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಯಾರೇ ಇರ್ಬೋದು, ನಿಮ್ಮ ಅಪ್ಪ ಎಷ್ಟು ರಿಚ್ ಇರ್ಬೋದು, ನಿಮ್ಮ ಅಮ್ಮ ಎಷ್ಟು ರಿಚ್ ಇರ್ಬೋದು, ಅಥವಾ ನೀವು ಎಷ್ಟೇ ಪೂರ್ ಇರ್ಬೋದು. ನೀವೇನು ಮುಂದುವರಿಬೇಕಂತ ಹೇಳಿದ್ರೆ ಬಟ್ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂದರೆ ನೀವು ನೇಚರ್ ಲಾನ ಫಾಲೋ ಮಾಡ್ತಿಲ್ಲ ಅಂತ. ಅಫ್ಕೋರ್ಸ್ ಇದಕ್ಕೂ ಮುಂಚೆ ನಿಮ್ಮ ಅಪ್ಪ ಅಮ್ಮಗೆ ಗೊತ್ತಿಲ್ಲದಲ್ಲೇ ಇರಬಹುದು, ಅದು ಅವ್ರ ತಪ್ಪಲ್ಲ. ಬಟ್ ಅವರು ಇಂಡೈರೆಕ್ಟಾಗಿ ಅವ್ರು ಸಕ್ಸಸ್ಫುಲ್ ಆಗಿದ್ರು ಅಂದರೆ ಅವ್ರು ಅದರಿಂದ ಇದನ್ನು ಗೊತ್ತಾಗದಲ್ಲೇ ಇರೋದನ್ನು ಅಪ್ಲೈ ಮಾಡಿರ್ತಾರೆ. ಇವಾಗ ನೀವು ಅವ್ರ ಮಕ್ಕಳಾಗಿ ನೀವ್ಯಾಕೆ ಸಕ್ಸಸ್ಫುಲ್ ಆಗ್ತಿಲ್ಲ ಅಂದರೆ ನಿಮಗೆ ಗೊತ್ತಿಲ್ಲದಲ್ಲೇನೋ ಇದನ್ನು ಹೇಗೆ ಅಪ್ಲೈ ಮಾಡಬೇಕಂತ ನಿಮ್ಗೆ ಗೊತ್ತಾಗ್ತಿಲ್ಲ, ಅಷ್ಟೇ ವ್ಯತ್ಯಾಸ. ಸೊ ಇವತ್ತು ನೀವು ತಿಳ್ಕೊಳೋದ್ರಿಂದ, ಇವತ್ತು ನೀವು ಈ ವಿಡಿಯೋನ ಫೈಂಡ್ ಔಟ್ ಮಾಡಿರೋದ್ರಿಂದ, ಇವತ್ತು ಈ ಇಂಪಾರ್ಟೆಂಟ್ ಬುಕ್ಸಿಂದ ನೀವು ನಿಮ್ಮ ಲೈಫನ್ನು ಮತ್ತೆ ಚೇಂಜ್ ಮಾಡ್ತಾ ಇದ್ದೀರಾ. ಅದು ತುಂಬ ಪಾಸಿಟಿವ್ ಆಗಿ, ದಟ್ಸ್ ರಿಯಲಿ ಹ್ಯಾಪಿ. ನಾನು ಇದನ್ನು ಹೇಳ್ಕೊಡ್ತಾ ಇರೋದು ನನಗೆ ನಿಜ ತುಂಬ ಖುಷಿ ಆಗ್ತಾ ಇದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್. Wise people have always known this. You can go right back to the ancient Babylons. They are always known this. It's a small selected group of the people. ಹಳೆಯ ಕಾಲದಿಂದನೂ ಬಹಳ ಜನಕ್ಕೆ ಇದು ಗೊತ್ತಿತ್ತಂತೆ. ಬಹಳ ಜನ ಅಲ್ಲ, ದ ಬೆಬಿಲಿಯನ್ ಸಿವಿಲೈಸೇಷನ್ ಅಂತ ಇದೆ. ನೀವು ಹೋಗಿ ಗೂಗಲಲ್ಲಿ ಕೊಟ್ಟರು ಅಥವಾ ನೀವು ಯೂಟ್ಯೂಬಲ್ಲಿ ನೋಡಿದ್ರು ಬೆಬಿಲಿಯನ್ ಸಿವಿಲೈಸೇಷನ್ ಬಗ್ಗೆ ತಿಳ್ಕೊಬೇಕಂತ ನೋಡಿದ್ರೆ ನೀವು ನೋಡಿ ತಿಳ್ಕೊತೀರ ಅವರೆಷ್ಟು ಅಡ್ವಾನ್ಸ್ಡ್ ಆಗಿದ್ರು ಅಂತ. ಅವ್ರು ಯಾಕೆ ಅಷ್ಟೊಂದು ಅಷ್ಟೊಂದು ಪುರಾತನ ಕಾಲದಿಂದ ಇದ್ದರು ಅಂದರೆ ಅವರಿಗೆ ಈ ಸೀಕ್ರೆಟ್ ಗೊತ್ತಿತ್ತು. ಅವರಿಗೆ ಈ ಸೀಕ್ರೆಟನ್ನು ಅಪ್ಲೈ ಮಾಡೋದು ಹೇಗಂತ ಗೊತ್ತಿತ್ತು. ಅದರಿಂದ ಅವರು ಸಕ್ಸಸ್ಫುಲ್ ಆಗ್ತಾಯಿದ್ರು. ದ ಏನ್ಷಿಯಂಟ್ ಬೆಬಿಲಿಯನ್ ಆ್ಯಂಡ್ ದೇರ್ ಗ್ರೇಟ್ ಪ್ರಾಸ್ಪ್ಯಾರಿಟಿ ಹ್ಯಾವ್ ಬೀನ್ well documented by scholars. They are also known for creating one of the 7 wonders of the world, the Hanging Garden. ನೋಡಿ, ಹಳೆಯ ಕಾಲದ ಬೆಬಿಲಿಯನ್ ವಾಸಿಗಳು ಅವರು ಹತ್ರ ಇರೋವಂಥ ಪ್ರಾಸ್ಪ್ಯಾರಿಟಿ ಯಾರ ಹತ್ರನೂ ಇರಲಿಲ್ಲಂತೆ. ಅವ್ರ ಪ್ರಾಸ್ಪ್ಯಾರಿಟಿ ಏನಿತ್ತು, ಹೇಗೆ ಅಂತ ಬಹಳ ಜನ ಅದನ್ನು ಡಾಕ್ಯುಮೆಂಟ್ ಕೂಡ ಮಾಡಿದ್ದಾರೆ. ಆಮೇಲೆ ಅವರು ದ ವಂಡರ್ ಆಫ್ ದ ವರ್ಲ್ಡ್ ಆಗಿರೋ ಅಂಥ ದಿ ಹ್ಯಾಂಗಿಂಗ್ ಗಾರ್ಡನ್, 7 ವಂಡರ್ಸ್ ಆಫ್ ದ ವರ್ಲ್ಡ್ ನಿಮಗೆ ಗೊತ್ತಲ್ಲ, ನಮ್ಮ ತಾಜ್ ಮಹಲ್ ಕೂಡ ಇದೆ. ಅದರಲ್ಲೂ ಒಂದು ಹ್ಯಾಂಗಿಂಗ್ ಗಾರ್ಡನ್ ಅಂತ, ಅದನ್ನು ಅವರು ಸೃಷ್ಟಿ ಮಾಡಿರೋದೇ ಬೆಬಿಲಿಯನ್ ಸಿವಿಲೈಸೇಷನಿಂದ. ದೋ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ದಿ ಲಾ ಆಫ್ ಯೂನಿವರ್ಸ್, ದೇ ಬಿಕಮ್ ಒನ್ ಆಫ್ ದ ವೆಲ್ತಿಯೆಸ್ಟ್ ರೇಸ್ ಇನ್ ದ ಹಿಸ್ಟ್ರಿ. ಈ ಹಿಸ್ಟ್ರಿನಲ್ಲಿ, ಈ ಪುರಾತನ ಕಾಲದಲ್ಲಿ ಕೂಡ ಅವರು ಆವಾಗಿನ ಕಾಲದಲ್ಲಿ ಯಾವ ಥರ ಶ್ರೀಮಂತಿಕೆ ಇತ್ತು ಆ ಥರ ಶ್ರೀಮಂತರಾಗೋದಕ್ಕೆ ಕಾರಣ ಏನು ಅಂದರೆ ಅವ್ರಿಗೆ ನೇಚರಿನ ಲಾನ ಅರ್ಥ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡಿದ್ರಿಂದ ಕಾರಣದಿಂದನೇ ಅವರು ಕೂಡ ದ ಗ್ರೇಟೆಸ್ಟ್ ಪೀಪಲ್ ಆಗಿದ್ದಕ್ಕೆ ಸಾಧ್ಯ ಆಗಿತ್ತು. ವಾಟ್ ಯು ಥಿಂಕ್ ದಟ್ 1% of population earns around 96% of all the money that's being earned? Do you think that's an accident? It's designed that way. They understood something. They understood the secret, and now you are being introduced to the secret. ನಿಮಗೆ ಈ ಪ್ರಪಂಚದಲ್ಲಿ ಕೇವಲ 1% ಜನರಿದ್ದಾರಲ್ಲ, 1% ಜನರ ಹತ್ರ 96% ದುಡ್ಡಿದೆಯಂತೆ. ಕೇವಲ 1%. ಇವಾಗ ನಾವು ಕನ್ನಡಿಗರ 7 ಕೋಟಿ ಕನ್ನಡಿಗರಲ್ಲಿ ಕೇವಲ 1% ಅಂತ ನಾವು ಅಂದ್ಕೊಳ್ಳೋಣ. ಬಟ್ ಈ ಪ್ರಪಂಚದಲ್ಲಿ ಎಷ್ಟಿದ್ದಾರೆ ಅಷ್ಟು ಜನರಲ್ಲಿ ಕೇವಲ ಒಬ್ರಿಗೇನೆ 96% ಆಫ್ ಮನಿ 1% ಪೀಪಲ್ ಜೊತೆನೇ ಇದೆಯಂತೆ. ಇದು ಯಾವುದೇ ಜೋಕು, ಕಾಮಿಡಿ, ಯಾವುದೋ ಸೀರಿಯಸ್ಸು, ಅವ್ರ ಲಕ್ಕಿ, ದೇವರು ಅವ್ರ ಮೇಲೆ ಕೃಪೆ ಇಟ್ಟಿದ್ದಾರೆ ಅಂತ ಅಲ್ಲ. ಅವ್ರು ಏನೋ ಒಂದನ್ನು ತಿಳ್ಕೊಂಡಿದ್ದಾರೆ, ಅವ್ರು ಏನೋ ಒಂದನ್ನು ಅಪ್ಲೈ ಮಾಡಿದ್ದಾರೆ.
ಅದರಿಂದನೇ ಅವ್ರ ಜೀವನ ಹೀಗೆ ಬದಲಾಗೋದಕ್ಕೆ ಸಾಧ್ಯ ಆಗಿರೋದು. ಇವಾಗ ಅದೇನು ಅಂತ ನಾನು ನಿಮಗೂ ಹೇಳ್ಕೊಡ್ತಾ ಇದ್ದೀನಿ, ಅದನ್ನು ನೀವು ಅಪ್ಲೈ ಮಾಡಿ ನೋಡಿ. ಪೀಪಲ್ ಹೂ ಹ್ಯಾವ್ ಡ್ರಾನ್ ವೆಲ್ತ್ ಇನ್ ಟು ದೇರ್ ಲೈಫ್ಸ್ ಯೂಸ್ ದ ಸೀಕ್ರೆಟ್ ವೆದರ್ ಕಾನ್ಷಿಯಸ್ಲಿ ಆರ್ ಅನ್ಕಾನ್ಷಿಯಸ್ಲಿ. ಯಾವ ಜನರು ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲದಲೇ ಶ್ರೀಮಂತಿಕೆನ, ಪ್ರಾಸ್ಪ್ಯಾರಿಟಿನ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡು ಖುಷಿಯಾಗಿದ್ದಾರಲ್ಲ, ಅವರೆಲ್ಲರೂ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲದಲೇನೋ ಈ ಸೀಕ್ರೆಟನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಅದರಿಂದ ಆ ದುಡ್ಡು ಅವ್ರ ಹತ್ರ ಓಡೋಡಿ 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 ಹೋಗ್ತಾ ಇದೆ. ದೇ ಥಿಂಕ್ ಥಾಟ್ಸ್ ಆಫ್ ಅಬಂಡೆನ್ಸ್ ಆ್ಯಂಡ್ ವೆಲ್ತ್ ಆ್ಯಂಡ್ ದೇ ಡು ನಾಟ್ ಅಲೋ ಎನಿ ಕಾಂಟ್ರಡಿಕ್ಟರಿ ಥಾಟ್ಸ್ ಟು ಟೇಕ್ ರೂಟ್ ಇನ್ ದೇರ್ ಮೈಂಡ್. ಅವರು ಪ್ರತಿ ನಿಮಿಷನೂ ದುಡ್ಡು, ಹಣಕಾಸು, ಆಮೇಲೆ ಪ್ರಾಸ್ಪ್ಯಾರಿಟಿ ಅಂದರೆ ಅಧಿಕವಾಗಿರೋ ಅಂಥದ್ದು ಸಂಪತ್ತು, ಸಿರಿ ಸಂಪತ್ತಿನ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾ ಇರ್ತಾರಂತೆ. ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದಲೇನೋ. ಆಮೇಲೆ ಅದಕ್ಕೆ ವಿರುದ್ಧವಾಗಿರೋ ಯಾವುದೇ ಒಂದು ಮಾತು ಬಂದರೂ ಅವರು ಅದನ್ನು ಅವ್ರ ತಲೆಗೆ ಹಾಕ್ಕೊಳೋದಿಲ್ಲ, ಯಾಕಂದರೆ ಅವ್ರಿಗೆ ಅದು ಬೇಕಾಗಿಲ್ಲ. ಅವ್ರು ಆ ರೀತಿ ಯೋಚನೆ ಮಾಡಿರೋ ಕಾರಣದಿಂದನೇ ಅವರು ಅಂದ್ಕೊಂಡಿರೋ ಸಂಪತ್ತು, ಸಿರಿತನ ಅವ್ರ ಹತ್ರ ಇದೆ. ದೇರ್ ಪ್ರಿಡಾಮಿನೆಂಟ್ ಥಾಟ್ಸ್ ಆರ್ ಆಫ್ ವೆಲ್ತ್. ದೇ ಓನ್ಲಿ ನೋ ವೆಲ್ತ್ ಆ್ಯಂಡ್ ನಥಿಂಗ್ ಎಲ್ಸ್ ಎಕ್ಸಿಸ್ಟ್ ಇನ್ ದೇರ್ ಮೈಂಡ್. ಅವ್ರಿಗೆ ಗೊತ್ತಿರೋದೇನು ಗೊತ್ತಾ, ಅವ್ರ ತಲೆಯಲ್ಲಿ ಓಡ್ತಾ ಇರೋದೇನು ಗೊತ್ತಾ, ಬರೀ ದುಡ್ಡೇ, ಬರೀ ಸಂಪತ್ತು, ಸಾಮ್ರಾಜ್ಯ, ದುಡ್ಡು ಹೇಗೆ ದುಡಿಬೇಕು, ಆಸ್ತಿ ಅಂತ ಸೇವ್ ಮಾಡಬೇಕು. ಅವ್ರ ತಲೆಯಲ್ಲಿ ಬರೀ ಅದೇ ಓಡುತ್ತೆ. ಅದನ್ನು ಬಿಟ್ಟು ಅವ್ರ ತಲೆಯಲ್ಲಿ ಬೇರೆದೇನೂ ಓಡೋದಿಲ್ಲ. ವೆದರ್ ದೇವರ ಅವ್ರಿಗದು ಗೊತ್ತಿದ್ರೂ ಗೊತ್ತಿಲ್ವೋ ಅದಂತೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರೋದು ಇಷ್ಟೇ. ದೇರ್ ಪ್ರಿಡಾಮಿನೆಂಟ್ ಥಾಟ್ ಆಫ್ ವೆಲ್ತ್ ಆರ್ ವಾಟ್ ಬ್ರಾಟ್ ವೆಲ್ತ್ ಟು ದೆಮ್. ಇಟ್ಸ್ ದ ಲಾ ಆಫ್ ಅಟ್ರಾಕ್ಷನ್ ಇನ್ ಆ್ಯಕ್ಷನ್. ಅವರು ಪ್ರತಿ ದಿನ, ಪ್ರತಿ ಸಮಯ, ಪ್ರತಿಯೊಂದು ವಿಷಯದಲ್ಲೂ ಅವರು ದುಡ್ಡು, ಹಣಕಾಸು, ಇಷ್ಟಿದೆ, ಅಷ್ಟಿದೆ, ಅಷ್ಟಿದೆ, ಇಷ್ಟಿದೆ, ಇಷ್ಟೊಂದು ಸಿರಿ ಸಂಪತ್ತಿದೆ ಅಂತ ಯೋಚನೆ ಮಾಡಿರೋದ್ರಿಂದನೇ ಅವ್ರ ಹತ್ರ ಆ ಸಿರಿ ಸಂಪತ್ತು ಹೋಗಿದೆ ಹೊರತು ಅದು ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ. ಲೈಕ್ ಅಟ್ರಾಕ್ಟ್ಸ್ ಲೈಕ್. ನೀವು ಹೇಗಿದ್ದೀರೋ, ನೀವೇನು ಯೋಚನೆ ಮಾಡ್ತೀರೋ, ನಿಮ್ಮ ತಲೆನಲ್ಲಿ ಏನಿದೆಯೋ ಅದೇ ನೀವು ನಿಮ್ಮ ಜೀವನದಲ್ಲಿ ನೋಡ್ತೀರಾ. The perfect example to demonstrate the secret and the law of attraction in action is this. You may know of the people who acquire massive wealth, lost it all, and within a short time acquire massive wealth again. ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಆಗಿ ಏನು ಅಂದರೆ, ನಾವು ಸ್ವಲ್ಪ ಜನ ನೋಡಿರ್ಬೋದು, ಸ್ವಲ್ಪ ಜನ ದುಡ್ಡು 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 ನನಗೆ ಸಿಗುತ್ತೆ, ಬರುತ್ತೆ ಅಂದು ಅವರು ಸಡನ್ನಾಗಿ ಎಷ್ಟೊಂದು ದುಡ್ಡನ್ನು ಅವರು ಸಂಪಾದಿಸ್ಬಿಡ್ತಾರೆ. ಆ ದುಡ್ಡನ್ನು ಸಂಪಾದನೆ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಅವರಿಗೆ ಏನಾಗುತ್ತೆ ಅಂದರೆ, ಅವ್ರ ಹತ್ರ ಇರೋ ಸಂಪತ್ತು, ಸಿರಿತನ ಎಲ್ಲ ಮಾಯವಾಗಿ ಹೋಗುತ್ತೆ. ಅದು ಹೇಗೆ ಅಂದರೆ ಲಾ ಆಫ್ ಅಟ್ರಾಕ್ಷನಿಂದ. ಈ ಕೇಸಲ್ಲಿ ಅವ್ರಿಗೆ ಏನಾಗುತ್ತೆ ಅಂದರೆ, ಅವರಿಗೆ ದುಡ್ಡು ಬರ್ದಲೇ ಇದ್ದಾಗ ದುಡ್ಡು ಹೇಗೆ ಮಾಡೋದು, ದುಡ್ಡು ಹೆಂಗಿಂದ ಬರೋದು, ದುಡ್ಡಿನ ಬಗ್ಗೆ ಏನು ಮಾಡಿದ್ರೆ ಬರುತ್ತೆ, ಏನೇನು ಮಾಡಿದ್ರೆ ಬರುತ್ತೆ ಅಂತ ದುಡ್ಡಿನ ಬಗ್ಗೆ ಯೋಚನೆ ಮಾಡಿ 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 ಅವ್ರ ಹತ್ರ ದುಡ್ಡು ಬಂದುಬಿಡುತ್ತೆ. ಸೊ ಆಮೇಲೆ ಇನ್ನೊಂದು ಟೈಮ್ ಏನಾಗುತ್ತೆ, ನಾನು ದುಡ್ಡು ಕಳ್ಕೊಂಡ್ರೆ ಏನು, ನಾನು ಬಡವ ಆದ್ರೇನು, ನಾನು ದುಡ್ಡು ಕಳ್ಕೊಂಡ್ರೇನು, ನಾನು ದುಡ್ಡು ಹೋದ್ರೇನು, ಏನು ಅಂತ ಅವ್ರು ಆ ಯೋಚನೆಯಿಂದ ಅವ್ರು ಮತ್ತೆ ಸಂಪತ್ತನ್ನು ಕಳ್ಕೊಳ್ತಾರೆ. ಇದೇ ಅವರ ಪ್ಯಾಟ್ರನ್ ಆಗಿರುತ್ತೆ. ಸೊ ನೀವು ಹೇಗೆ ಯೋಚನೆ ಮಾಡ್ತೀರೋ ಹಾಗೆ ನಿಮಗೆ ಸಿಗುತ್ತೆ. ನೀವು ದುಡ್ಡಿನ ಬಗ್ಗೆ ಅಧಿಕವಾಗಿ ಯೋಚನೆ ಮಾಡಿದ್ರೆ ನಿಮ್ಮ ಹತ್ರ ದುಡ್ಡು ಅಧಿಕವಾಗಿ ಬರುತ್ತೆ. ನೀವು ಅದೇ ದುಡ್ಡು ನನ್ನ ಹತ್ರ ಇರೋದಿಲ್ಲ, ಹಾರೋಗುತ್ತೆ ಅಂತಂದರೆ ಅದು ಹಾಗೆ ಹಾರೋಗುತ್ತೆ. ಯಾಕಂದರೆ ಇದು ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ನೇಚರ್. ಲೈಕ್ ಅಟ್ರಾಕ್ಟ್ಸ್ ಲೈಕ್. ಅಂದರೆ ನೀವು ಯಾವ ಥರ ಇದ್ದೀರೋ ಆ ಥರ ನಿಮ್ಮ ಜೀವನ ಆಗುತ್ತೆ. ಸೊ ದಿಸ್ ಈಸ್ ದ ಸಿಂಪಲ್ ಥಿಂಗ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾಯಿತು. ನೀವು ಯೋಚನೆ ಮಾಡಿ, ನಿಮ್ಗೆ ಯಾವ ಕೇಸಲ್ಲಿ ಯಾವ ಟೈಮಲ್ಲಿ ಯಾವ ಥರ ಬಂದಿದೆ ಅಂತ ನಿಮಗೇ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.